ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಹೀರೆಕಾಯಿ ಚಾಪ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಈ ಶ್ರಾವಣದಲ್ಲಿ ಎಲ್ಲರೂ ನಾನ್ ವೆಜ್ನ ತುಂಬ ಮಿಸ್ ಮಾಡ್ಕೋತಾ ಇರ್ತೀರ ಅನಿಸುತ್ತೆ. ಅಂಥವ್ರಿಗೆ ಹೀರೆಕಾಯಿ ಚಾಪ್ಸ್ ಮಾಡಿಕೊಡಿ, ತುಂಬ ರುಚಿಯಾಗಿರುತ್ತೆ. ಚಿಕನ್ನು ಮಟನ್ಗಿಂತ ಕೂಡ ಇದು ತುಂಬ ರುಚಿಯಾಗಿರುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಈ ಹೀರೆಕಾಯಿನ ಚಾಪ್ಸ್ ಮಾಡೋದಕ್ಕೆ ಒಂದು ಸ್ವಲ್ಪ ಮಸಾಲೆ ಮಾಡ್ಕೋಬೇಕಾಗತ್ತೆ. ಒಂದು ಸಣ್ಣ ಮಿಕ್ಸಿ ಜಾರ್ಗೆ 1 ಹಿಡಿಯಷ್ಟು ಹಸಿ ಕೊಬ್ಬರಿ, ಅನಂತರ 7ರಿಂದ 8 ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. 1 ಹೆಚ್ಚಿದ ಈರುಳ್ಳಿ, ಮಧ್ಯಮ ಗಾತ್ರದ ಈರುಳ್ಳಿ, 1 ಟೊಮೆಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಅನಂತರ 1 ಇಂಚಷ್ಟು ಶುಂಠಿನ ಹಾಕೋತಾ ಇದ್ದೀನಿ. ಅನಂತರ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೂ ನಡೆಯುತ್ತೆ. ಅನಂತರ 1 ಟೀ ಚಮಚದಷ್ಟು ಮೆಣಸು ಕಾಳು, 2 ಲವಂಗ, ಒಂದು ಅರ್ಧ ಇಂಚಷ್ಟು ಚಕ್ಕೆನ ಹಾಕೋಬೇಕು. ಅನಂತರ 7ರಿಂದ 8 ಹಸಿ ಮೆಣಸಿನ್ಕಾಯಿನೂ ಕೂಡ ಹಾಕೋಬೇಕು. ಇಷ್ಟೆಲ್ಲ ಹಾಕ್ಕೊಂಡು ಇದನ್ನು ರುಬ್ಕೋಬೇಕು. ತುಂಬ ಸಣ್ಣದಾಗಿ ರುಬ್ಕೋಬಾರ್ದು, ಸ್ವಲ್ಪ ದಪ್ಪ ಇರಬೇಕು ಮಸಾಲೆ. ನೋಡಿ, ಇಷ್ಟಿದ್ರೆ ಸಾಕು. ಆನಂತರ ನಾನು ಇಲ್ಲಿ ಅರ್ಧ kg ಹೀರೆಕಾಯಿನ ತೊಗೊಂಡಿದ್ದೀನಿ. ಎಣ್ಗಾಯಿ ಮಾಡೋದಕ್ಕೆ ಬದನೆಕಾಯಿನ ಹೇಗೆ ಕಟ್ ಮಾಡ್ಕೋತೀವೋ ಹಾಗೆ ಹೀರೆಕಾಯಿನೂ ಕಟ್ ಮಾಡ್ಕೋಬೇಕು, ಸಿಪ್ಪೆ ತೆಗೆದು. ಆನಂತರ ಇಲ್ಲಿ ಒಂದು ಕುಕ್ಕರ್ ಪ್ಯಾನನ್ನು ಇಟ್ಕೊಂಡಿದ್ದೀನಿ ನಾನು. ಅದಕ್ಕೆ 7ರಿಂದ 8 ಚಮಚ ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ. ಆನಂತರ ಈ ಹೀರೆಕಾಯಿನೆಲ್ಲ ಅದಕ್ಕೆ ಹಾಕ್ಕೋಬೇಕು. ಈ ಹೀರೆಕಾಯಿನ 1 ನಿಮಿಷ ಈ ಎಣ್ಣೆಲೇನೆ ಚೆನ್ನಾಗಿ ಫ್ರೈ ಮಾಡಬೇಕು. ಆನಂತರ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಬರೀ ಹೀರೆಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ಭಾಗನೂ. ಇದು ಫ್ರೈ ಆದಮೇಲೆ ರುಬ್ಬಿರೋ ಅಂಥ ಎಲ್ಲ ಮಸಾಲೆನೂ ಹಾಕ್ಕೋಬೇಕು. ಇವಾಗ ಪೂರ್ತಿ ಮಸಾಲೆ ಹಾಕ್ಕೊಂಡು ಈ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ನಾವು. ಏಕೆಂದರೆ ಯಾವ ಮಸಾಲೆನೂ ನಾವು ಹುರಿದಿಲ್ಲ. ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 2-3 ನಿಮಿಷಗಳ ಕಾಲ ಟೈಮ್ ಹಿಡಿಯುತ್ತೆ. ನೋಡಿ, ಇವಾಗ ಎಣ್ಣೆ ಬಿಡ್ತಾ ಬಂದಿದೆ, ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ 1 ಟೀ ಚಮಚದಷ್ಟು ಗರಂ ಮಸಾಲ ಪುಡಿನ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. 1 ಟೀ ಚಮಚ ಹಾಕಿದ್ಮೇಲೆ, ಇದಿಲ್ಲ ಅಂದರೆ ನಿಮ್ಮ ಹತ್ರ ಚಿಕನ್ ಮಸಾಲ, ಮಟನ್ ಮಸಾಲ ಯಾವುದಿದ್ರೂ ಹಾಕ್ಕೊಳ್ಳಿ. ಆನಂತರ ಇದಕ್ಕೆ 1 ಟೀ ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಜಾಸ್ತಿ ನೀರನ್ನು ಹಾಕ್ಕೋಬೇಡಿ, ಜಾರ್ ತೊಳೆದು ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ತುಂಬ ನೀರು ಹಾಕ್ಕೋಬಾರ್ದು, ಆವಾಗ ಗ್ರೇವಿ ಚೆನ್ನಾಗಿ ಬರಲ್ಲ ನೀರು ಜಾಸ್ತಿ ಹಾಕಿದ್ರೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಬರೀ ಒಂದೇ ಒಂದು ವಿಷಲ್ನ ಕೂಗಿಸ್ಕೋಬೇಕು, ಜಾಸ್ತಿ ವಿಷಲ್ ಕೂಗಿಸ್ಬಾರ್ದು. ಇಲ್ಲ ನೀವು ಹಾಗೆ ಬೇಯಿಸ್ತೀನಿ ಅಂದರೆ ಒಂದು 10 ನಿಮಿಷಗಳ ಕಾಲ ಹಾಗೆ ಬೇಯಿಸಿ, ಅದು ಕೂಡ ಚೆನ್ನಾಗಿ ಬೆಂದಿರುತ್ತೆ. ಈಗ ಕುಕ್ಕರ್ ಲಿಡ್ ತಣ್ಣಗಾಗಿದೆ. ಈಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಡ್ಕೊಂಡು ಚಾಪ್ಸ್ ರೆಡಿಯಾಗಿದೆ. ಚಿಕನ್ ಚಾಪ್ಸ್ಗಿಂತ ಮಟನ್ ಚಾಪ್ಸ್ಗಿಂತ ಹೀರೆಕಾಯಿ ಚಾಪ್ಸ್ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ಜೊತೆಗೆ, ಜೋಳದ ರೊಟ್ಟಿ ಜೊತೆಗೆ, ಚಪಾತಿಗೆ ಯಾವುದೂ ಇಲ್ಲ ಅಂದರೆ ಬರೀ ಬಿಳಿ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಈ ವಿಧಾನದಲ್ಲಿ ಒಂದು ಸರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.